ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ನೂತನ ತಿಂಗಳು, ನೂತನ ವರ್ಷದಲ್ಲಿ ಅದ್ಭುತವಾಗಿ ನಮ್ಮನ್ನು ಕಾದು ಕಾಪಾಡಿ ಕಳೆದ 2 ತಿಂಗಳು ಅದ್ಭುತವಾಗಿ ಕಾದು ಕಾಪಾಡಿ 3ನೇ ತಿಂಗಳು ದೇವರ ಕಾಲಿಡುವಂತೆ ಕೃಪೆ ಮಾಡಿದಕ್ಕಾಗಿ ತಂದೆ ದೇವ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಮಕ್ಕಳೇ, ದೇವರ ಒಂದು ಕರುಣೆ, ಆತನ ಕೃಪೆಯಿಂದ ಈ ನೂತನ ದಿನದಲ್ಲಿ ನೂತನ ತಿಂಗಳು ನಮ್ಮನ್ನು ಕೊಟ್ಟಿದ್ದಾರೆ. ಪ್ರೀತಿದ ಮಕ್ಕಳೇ, ಈ ನೂತನ ತಿಂಗಳಲ್ಲಿ ದೇವರು ಒಂದು ಒಳ್ಳೆ ಆಶೀರ್ವಾದ, ಒಂದು ವಾಗ್ದಾನ ಏನಂದರೆ ಯೇಸುವಿನ ರೂಪಾಂತರ. ಆಮೇಲೆ ಹೌದು ಮಕ್ಕಳೇ, ನಾವು ಯೇಸುವಿನಲ್ಲಿ ನಾವು ರೂಪಾಂತರವಾಗಿರಬೇಕು. ಕ್ರಿಸ್ತನ ನಿಮಿತ್ತ ಯಾವ ಶ್ರಮೆಯನ್ನು ಅನುಸರಿಸದೆ ಕೇವಲ ಮಹಿಮಾ ಪದವಿಯನ್ನು ಅಪೇಕ್ಷಿಸುತ್ತಿರುವೆಯೋ ಎಂಬುದಾಗಿ. ಹೌದು ಮಕ್ಕಳೇ, ನಾವು ದೇವರ ಮಹಿಮೆಗಾಗಿಯೇ ನಾವು ಪದವಿ ಮಾಡ್ತಾ ಇದ್ದೀವ ಅಥವಾ ದೇವರ ಒಂದು ಒಳ್ಳೆಯ ರೀತಿ ಆತನ ಮಾರ್ಗದಲ್ಲಿ ನಾವು ನಡಿಬೇಕು. ಈ ದಿನಗಳಲ್ಲಿ ನಾವು ಶ್ರಮ ಮಹನ ದಿನ ಆಚರಿಸ್ತಾ ಇದ್ದೀವಿ. ದೇವರು ಆತನ ಆತ್ಮನಿಂದ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ರ ವಚನ ಇರುತ್ತದೆ. ಮತ್ತು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನೀತಿವಂತರೊಳಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರುವುದನ್ನು ನೋಡುವ ತನಕ ಮರಣ ಹೊಂದಿಲ್ಲವೆಂದು ಹೇಳಿದನು. ಆಮೇಲೆ ಅಲ್ಲಲ್ಲಿ ಹತ್ತು ಮಕ್ಕಳೇ, ದೇವರು ಇಲ್ಲಿ ಹೇಳ್ತಿದ್ದಾರೆ ಆ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಏನಂದರೆ, ರೂಪಾಂತರದ ಘಟನೆ ಆಗುವ ಮೊದಲು ಯೇಸು ಫಿಲಿಪ್ಪಿನ ಕೈಸರಿಯಾದ ಗ್ರಾಮಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದನೆಂಬುದನ್ನು ನೋಡ್ತೀವಿ. ಅಲ್ಲಿ ನೋಡಿದ ತನ್ನ ಮರಣ ಹಾಗೂ ತಾನು ಅನುಭವಿಸಬೇಕಾದ ಕಷ್ಟಗಳ ಕುರಿತು ಶಿಷ್ಯರ ಸಂಗಡ ಮಾತಾಡಿದ್ದನ್ನು ನೋಡಬಹುದು. ಆತನು ತನ್ನ ಸಂಗಡ ಪೇತ್ರ, ಯಾಕೋಬ, ಯೋಹಾನರನ್ನು ಕರೆದುಕೊಂಡು ಎತ್ತರದ ಬೆಟ್ಟಕ್ಕೆ ಹೋಗಿ ಅಲ್ಲಿ ಅವರ ಕಣ್ಣೀರೆದುರಿಗೆ ರೂಪಾಂತರ ಕೊಟ್ಟನೆಂಬುದನ್ನು ನೋಡ್ತೀವಿ. ಹೌದು ಪ್ರತಿ ಮಕ್ಕಳೇ, ಶಿಷ್ಯರ ಜೊತೆ ಎಲ್ಲ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಅವಾಗ ನೋಡುವಾಗ ರೂಪಾಂತರವಾಗಿದ್ದಾರೆ ಎಂಬುದನ್ನು ನೋಡ್ತೀವಿ. ಇಲ್ಲಿ ನೋಡಿದ್ರೆ ಅರ್ಥ ಅಂದರೆ ರೂಪ ಅಥವಾ ನೋಟದಲ್ಲಿ ಬದಲಾವಣೆ ಅಥವಾ ಆಧ್ಯಾತ್ಮಿಕ ಸ್ಥಿತಿಗೆ ಬದಲಾಗುವುದು ಎಂಬುದಾಗಿ. ಹೌದು ಮಕ್ಕಳೇ, ರೂಪಾಂತರ ಎಂಬುದಾಗಿ ನೋಡೋದಾದ್ರೆ ಬದಲಾವಣೆ. ನಮ್ಮ ಜೀವಿತದಲ್ಲಿ ಕೂಡ ನಾವೇನಾದರೂ ಮಾಡಿದ್ರೆ ರೂಪ ಬದಲಾಗುತ್ತೆ. ಅದೇ ಥರ ಯೇಸು ಸ್ವಾಮಿ ಕೂಡ ಇಲ್ಲಿ ನೋಡೋದಾದ್ರೆ ಘಟನೆಯ ಅಂತರದಲ್ಲಿ ಆದ ಬದಲಾವಣೆ ಬಾಹ್ಯ ರೂಪದಲ್ಲಿ ಕಂಡು ಬರುವುದನ್ನು ತಿಳಿಸುತ್ತದೆ. ದೇವರ ರಾಜ್ಯ ಹತ್ತಿರವಾಗುವುದು. ಈ ರೂಪಾಂತರ ದೇವರ ರಾಜ್ಯದ ಒಂದು ಮಾದರಿ. ಆದರೆ ಕಷ್ಟಗಳ ತರುವಾಯವೇ ಮಹಿಮೆಯ ಪದವಿ ಎಂಬುದನ್ನು ಶಿಷ್ಯರಿಗೆ ಮನನ ಮಾಡುವುದು ಯೇಸುವಿನ ಉದ್ದೇಶ ಆಗಿತ್ತು. ಹೌದು ಮಕ್ಕಳೇ, ಕಷ್ಟದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಕಷ್ಟದಲ್ಲಿ ಇರ್ಬೋದು, ವೇದನೆಯಲ್ಲಿರ್ಬೋದು, ಆದರೆ ಈ ತಿಂಗಳು ದೇವರು ನಮ್ಮನ್ನು ರೂಪಾಂತರ ಮಾಡ್ತಾರೆ. ನಮ್ಮ ಎಲ್ಲ ಸಮಸ್ಯೆನ ಬಿಡುಗಡೆ ಕೂಡ ಆಗಿದ್ದಾರೆ ಮಕ್ಕಳೇ. ಅದೇ ಥರ 7ನೇ ವಚನ ಹೇಳ್ತದೆ, ಅಲ್ಲಿ ಶಿಷ್ಯರು ಕೇಳಿಸಿಕೊಂಡ ಆಕಾಶವಾಣಿ, ಯೇಸು ನಿಜವಾದ ದೇವಕುಮಾರನು ಎಂದು ಪುನರುಚ್ಚರಿಸುತ್ತಾ ಆತನಿಗೆ ವಿಧೇಯರಾಗಲು ಕರೆ ನೀಡುತ್ತಾರೆ ಎಂಬುದಾಗಿ. ಹೌದು ಮಕ್ಕಳೇ, ದೇವರ ಆಕಾಶವಾಣಿ ಆಯಿತು. ಈ ಒಂದು ಘಟನೆ ಪುರಾಣದ ಬೆಳಕಿನಲ್ಲಿ ಅರ್ಥ ಮಾಡಿಕೊಳ್ಳಬೇಕೆಂದು ಅಲ್ಲಿಯವರೆಗೆ ಮತ್ತೆ 8ನೇ ವಚನ ಹೇಳ್ತದೆ, ಅದನ್ನು ಯಾರಿಗೂ ತಿಳಿಸಬಾರದು ಎಂದು ಯೇಸು 3 ಶಿಷ್ಯರಿಗೆ ತಿಳಿಸಿದ್ದಾನೆ ಎಂಬುದನ್ನು ನೋಡ್ತೀವಿ. ಶಿಷ್ಯರು ಎಲಿಯನ ಬರೋಣ ಕುರಿತು ಪ್ರಶ್ನೆ ಮಾಡಿದಾಗ ಎಲಿಯನ ರೂಪದಲ್ಲಿ ಸ್ನಾಯಕನ ಯೋಹಾನನು ಮುಂದುದನಾಗಿ ಬಂದಿದೆ ಎಂಬುದನ್ನು ನೋಡ್ತೀವಿ. ಹೌದು ಮಕ್ಕಳೇ, ದೇವರು ಈ ತಿಂಗಳು ನಮ್ಮನ್ನು ರೂಪಾಂತರ ಮಾಡ್ತಾರೆ. ನಾವು ಯಾವುದಕ್ಕೂ ಭಯಪಡದೆ, ದೇವರೇ ನಾವು ಶ್ರಮ ಮರಣದಲ್ಲಿ ನನಗೆ ಜಯ ಕೊಡು, ನನ್ನ ಜೀವಿತದಲ್ಲಿ ರೂಪಾಂತರ ಕೊಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಈ ತಿಂಗಳು ನಮ್ಮನ್ನು ಆಶೀರ್ವದಿಸ್ತಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಮಹೋನ್ನತರಾಗಿರಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ತಿಂಗಳೆಲ್ಲ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ತಿಂಗಳಲ್ಲಿ ದೇವರೇ ನೋಡುವಂತೆ ಕೃಪೆ ಮಾಡಿದಿ ಅಪ್ಪ. ಪ್ರತಿಯೊಬ್ಬರು ರೂಪಾಂತರದಲ್ಲಿ ಜೀವಿಸುವಂತೆ ಮಾಡುವುದು ನಿನ್ನ ಮಹಿಮೆಗಾಗಿ ಅಪ್ಪ. ಅವರನ್ನು ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ ಕರುಣಾಮಯನೇ, ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುತ್ತೇನೆ, ಜೀವ ತಂದೆ, ಆಮೆನ್. ಮೇ ಗಾಡ್ ಬ್ಲೆಸ್ ಯು.